ಹಾಯ್ ಆಲ್, ವೆಲ್ಕಮ್. ಸೊ ಇವತ್ತು ನಾವು ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ. ಇವತ್ತು ಸೋಮವಾರ. ಸೊ ಇವಾಗೆಲ್ಲ ಹೊರಡ್ತಾ ಇದ್ದೀವಿ. ಅವ್ರು ನಮ್ಮ ಚಿಕ್ಕಮ್ಮ, ಗ್ರೀನ್ ಕಲರ್ ಡ್ರೆಸ್ ಹಾಕೊಂಡಿದ್ರಲ್ಲ, ಅವ್ರು ನಮ್ಮ ಚಿಕ್ಕಮ್ಮ, ನಮ್ಮ ಅಮ್ಮವರ ತಂಗಿ, ಅವರು ನಮ್ಮ ಮಾಮ, ಅವರು ನಮ್ಮ ಅಜ್ಜಿ. ನಾವು ನಮ್ಮ ಅಜ್ಜಿ ಮನೆಗೆ ಬಂದಿದ್ವಲ್ಲ, ಸೊ ನಮ್ಮ ಅಜ್ಜಿನ ಬಿಡೋಕ್ಕೆ. ಸೊ ಹಾಗೆ ನಮ್ಮ ಚಿಕ್ಕಮ್ಮನೂ ಬಂದಿದ್ದರು, ಒಟ್ಟಿಗೆ ಬೆಂಗಳೂರಿಗೆ ಬರ್ತೀವಿ ಅಂತ. ಅದಕ್ಕೆ ನಮ್ಮ ಜೊತೆ ದೇವಸ್ಥಾನಕ್ಕೆ ಬಂದರು. ಸಿಕ್ಕಾಪಟ್ಟೆ ಮಳೆ ಮಾತ್ರ. ನಾವು ಬಿಡಬೇಕಾದ್ರೆ ಜೋರಾಗಿ ಮಳೆ ಸ್ಟಾರ್ಟ್ ಆಯಿತು. ನಾವು ಇರೋವಾಗ ಮಳೆ ಬಂದಿರಲಿಲ್ಲ ಅಷ್ಟೊಂದು ಜೋರಾಗಿ. ಇವಾಗ ಮಳೆ, ನಾವು ಮನೆ ಬಿಡಬೇಕಾದ್ರೆ ಜೋರಾಗಿ ಮಳೆ ಸ್ಟಾರ್ಟ್ ಆಯಿತು. ಇವಾಗ ನಾವು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ರಶ್ ಇವತ್ತು ಬೇರೆ ಸೋಮವಾರ ಅಲ್ವಾ, ರಶ್ ಇರುತ್ತೆ ಅನಿಸುತ್ತೆ. ಆದರೆ ನೇತ್ರಾವತಿಯಲ್ಲಿ ಜನ ಅಷ್ಟೊಂದು ಏನು ಕಾಣಿಸ್ತಿರ್ಲಿಲ್ಲ. ನೋಡ್ಬೇಕು, ಇವಾಗ ದೇವಸ್ಥಾನ ಹತ್ರ ಹೋದ್ಮೇಲೆ ಗೊತ್ತಾಗುತ್ತೆ ರಶ್ ಇದ್ದಾರಾ ಇಲ್ವಾ ಅಂತ. ಆಮೇಲೆ ಇವತ್ತು ನಾವು 3 ದೇವ್ರ ದರ್ಶನ ಮಾಡೋಕ್ಕಿದೆ. ಫಸ್ಟು ಧರ್ಮಸ್ಥಳ, ಅದಾದಮೇಲೆ ಸೌತಡ್ಕ, ಅದಾದಮೇಲೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ನಮ್ಮದು ಒಂದು ಅಂದರೆ ಪೂಜೆ ಇದೆ, ಆಶ್ಲೇಷ ಬರಿ ಪೂಜೆ ಅಂತ. ಸೊ ಅದನ್ನ ಮುಗಿಸ್ಕೊಂಡು ನಾವು ಅಲ್ಲಿಂದನೇ ಡೈರೆಕ್ಟ್ ಬೆಂಗಳೂರಿಗೆ ಹೋಗೋಣ ಅಂತ ಇದ್ದೀವಿ. ನೋಡಬೇಕು ಏನೆಲ್ಲ ಆಗುತ್ತೆ ಅಂತ. ವೆದರ್ ಮಾತ್ರ ಮಸ್ತಾಗೈತೆ. ಫುಲ್ಲು ಹಚ್ಚ ಹಸಿರು. ಮಲೆನಾಡಂದರೆ ಹಿಂಗೆ ಎಷ್ಟು ಚೆನ್ನಾಗಿದೆ ನೋಡಿ. ಇದೆ ನೋಡಿ ಸೌಜನ್ಯ ಮನೆ ಹೋಗೋ ದಾರಿ. ಆಗ ನಾವು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೇವೆ. ಅದಾದಮೇಲೆ ಆ್ಯಕ್ಚುಲಿ ಒಂದು ನಿಮಗೆ ಹೇಳಬೇಕು, ಏನಪ್ಪ ಅಂದರೆ ಇವಾಗ ನಾವು ಧರ್ಮಸ್ಥಳಕ್ಕೆ ಮತ್ತು ಸೌತಡ್ಕಕ್ಕೆ ಕುಕ್ಕೆಗೆ ಹೋಗ್ತೀವಿ ಅಂದ್ಕೊಳ್ಳಿ. ಫಸ್ಟು ನಾವು ಬೆಂಗಳೂರಿಂದ ಬರಬೇಕಾದ್ರೆ ಕುಕ್ಕೆಗೆ ಹೋಗಿ ಧರ್ಮಸ್ಥಳಕ್ಕೆ ಹೋಗಬಾರ್ದು ಅಂತ ಹೇಳ್ತಾರೆ. ಅದೇ ಯಾಕೆ ಅಂತ ಗೊತ್ತಿದೆಯಾ? ಇದು ಧರ್ಮಸ್ಥಳದಲ್ಲಿ ಬಂದು ಮಂಜುನಾಥ ಸ್ವಾಮಿ ಇರೋದು. ಅದಾದಮೇಲೆ ಸೌತಡ್ಕದಲ್ಲಿ ಇರೋದು ಗಣೇಶ ಶಿವನ ಮಕ್ಕಳು ಗಣೇಶ ಮತ್ತು ಸುಬ್ರಹ್ಮಣ್ಯ ದೇವರದಲ್ಲಿ ಹರಕೆ, ಹಾವಿನ ಸರ್ಪದೋಷ, ಆಮೇಲೆ ಸರ್ಪ ಸಂಸ್ಕಾರ ಅದೆಲ್ಲ ಮಾಡ್ತೀವಲ್ಲ, ಅದು ಹರಕೆ ಎಲ್ಲ ತೀರಿಸ್ಕೊಂಡು ನಾವು ಯಾವತ್ತೂ ಪುಣ್ಯಕ್ಷೇತ್ರಕ್ಕೆ ಹೋಗಬಾರ್ದು ಅಂತ. ಯಾಕಂದರೆ ಶಿವನ ದರ್ಶನ ಮಾಡಿ ಯಾವತ್ತು ಅವರಿಬ್ಬರು ಮಕ್ಕಳನ್ನ ದರ್ಶನ ಮಾಡಬೇಕು ಅಂತ ಇರೋದು. ಫಸ್ಟೇ ಮಕ್ಕಳು ದರ್ಶನ ಮಾಡಿಕೊಂಡ್ರೆ ಶಿವನಿಗೆ ಕೋಪ ಬರುತ್ತೆ ಅಂತ ನಾನು ಹೇಳ್ತಿರೋದು. ಆ ಥರ ಇಲ್ಲ, ಆ ಥರ ಮಾಡಬಾರ್ದು ಅಂತ ಆ್ಯಕ್ಚುಲಿ ಇರೋದು ಮೈತ್. ಫುಲ್ಲು ರಶ್ ಇದೆ ಮಾತ್ರ ಧರ್ಮಸ್ಥಳ. ನಾವು ಆಗಲ್ಲ ಅನಿಸುತ್ತೆ ರಶ್, ಯಾಕಂದರೆ ಮಗು ಬೇರೆ ಚಿಕ್ಕದು ಮಗುನ 1 ವರ್ಷ ಒಳಗಿನ ಮಗುನ ಒಳಗಡೆ ಬಿಡೋಲ್ಲ ದರ್ಶನ ಮಾಡೋಕ್ಕೆ. ಸೊ ನಾವು ಆಚೆನೇ ಕುತ್ಕೊಬೇಕಾಗುತ್ತೆ. ಸೊ ಅದಕ್ಕೆ ಇವಾಗ ಬೇಡ ಅಂತ ನಾವು ಡೈರೆಕ್ಟು ಆಚೆಯಿಂದನೇ ಕೈ ಮುಗಿದು ಇವಾಗ ಹೋಗ್ತಾ ಇದ್ದೀವಿ. ಇವಾಗ ಅಣ್ಣಪ್ಪ ಸ್ವಾಮಿ ಬೆಟ್ಟಕ್ಕೆ ಕೈ ಮುಗಿದು ನಾವು ಹೊರಡಬೇಕು. ಯಾವುದೇ ದೇವಸ್ಥಾನಕ್ಕೆ ಹೋದರೂ, ಎಲ್ಲೇ ಹೊರಗಡೆ ಹೋದ್ರೂ ಹೋಗ್ಬೇಕಾದ್ರೂ ಅಣ್ಣಪ್ಪ ಸ್ವಾಮಿ ಬೆಟ್ಟಕ್ಕೆ ಕೈ ಮುಗಿದು ಅಲ್ಲೇ ಕಾಣಿಕೆ ಹಾಕಿ ನಾವು ಹೋಗಬೇಕು. ಇವತ್ತು ಸೋಮವಾರ ಆಗಿದ್ದರಿಂದ ಫುಲ್ಲು ಡೆಕೋರೇಷನ್ ಮಾಡಿದ್ದಾರೆ, ಹೂವಿಂದ ಅಲಂಕಾರ ಮಾಡಿದ್ದಾರೆ. ಆ್ಯಕ್ಚುಲಿ ನಾವು ಅಣ್ಣಪ್ಪ ಬೆಟ್ಟಕ್ಕೆ ಹತ್ತಂಗಿಲ್ಲ, ಮಹಿಳೆಯರು ಹತ್ತಂಗಿಲ್ಲ. ಗಂಡಸರು ಬೇಕಾದ್ರೆ ಹತ್ಬೋದು, ಆದರೆ ಮಹಿಳೆಯರಿಗೆ ಅಲೋ ಇಲ್ಲ ಹೊರಗಡೆ ಅಣ್ಣಪ್ಪ ಬೆಟ್ಟ ಆಮೇಲೆ ಹತ್ತಕ್ಕೆ. ಅದು ಸ್ಟೋರಿ ಇನ್ನೂವರೆಗೂ ನನಗೂ ಗೊತ್ತಿಲ್ಲ, ಯಾಕೆ ಏನು ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಹತ್ತಂಗಿಲ್ಲ. ಅಲ್ಲೇ ಇಲ್ಲಿ ಪಾದ ಇದೆಯಲ್ಲ, ಆ ಪಾದಕ್ಕೆ ಕೈ ಮುಗಿಬಿಟ್ಟು ಕುಂಕುಮ ತೊಗೊಂಡು ಅಲ್ಲೇ ಉಂಡಿ ದುಡ್ಡು ಹಾಕ್ಬಿಟ್ಟು ಬರಬೇಕು ನಾವು. ಆ್ಯಕ್ಚುಲಿ ಬೆಟ್ಟ ಮಾತ್ರ ಹತ್ತಂಗಿಲ್ಲ. ಹಂಗೆ ನಾವು ಅಲ್ಲೆಲ್ಲ ಹಂಗೆ ಕೈ ಮುಕ್ಕೊಂಡು ದೇವ್ರ ಕೈ ಮುಕ್ಕೊಂಡು ಇವಾಗ ನೆಕ್ಸ್ಟು ಊಟ ಬೇರೆ ಮಾಡಿರಲಿಲ್ಲ. ನನಗಂತೂ ಹೊಟ್ಟೆ ಬೇರೆ ಎಸಿತಾಯಿದೆ ಸಿಕ್ಕಾಪಟ್ಟೆ. ಅಲ್ಲೇ ಎಲ್ಲರೂ ಊಟ ಮಾಡ್ಕೊಳ್ಳೋಣ ಅಂತ ಇದ್ದೀವಿ. ಅದು ಕಾಣಿಸ್ತಿದೆಯಲ್ಲ ಅಲ್ಲೇ, ಅದು ಗೊಮ್ಮಟೇಶ್ವರ ಬೆಟ್ಟ ಅಂತ. ತುಂಬಾ ಚೆನ್ನಾಗಿದೆ ಮಾತ್ರ, ಹತ್ತಬೇಕು. 1,000 ಮೆಟ್ಲೇನೈತೆ, 1,000 ಮೆಟ್ಲು ಅನಿಸುತ್ತೆ. ಹತ್ಬಿಟ್ಟು ಹೋಗ್ಬೇಕು. ಚೆನ್ನಾಗಿದೆ ಮಾತ್ರ ಬೆಟ್ಟ. ಅಲ್ಲಿ ನಿಂತ್ಕೊಂಡು ನೋಡಬೇಕು, ವ್ಯೂ ಸೂಪರಾಗಿ ಕಾಣಿಸುತ್ತೆ. ಇವಾಗ ನಾವು ಸೌತಡ್ಕಕ್ಕೆ ಹೊರಟಿದ್ದೀವಿ. ಆವಾಗಲೇ ಹೇಳ್ತಿದ್ನಲ್ಲ ಸ್ಟೋರಿ. ಆ್ಯಕ್ಚುಲಿ ಸುಬ್ರಹ್ಮಣ್ಯಕ್ಕೆ ಹೋದರೆ ಫಸ್ಟು ಸುಬ್ರಹ್ಮಣ್ಯಕ್ಕೆ ಹೋಗಬಾರ್ದು. ಹೋದರೆ ನಾವು ವಾಪಸ್ ಮನೆಗೆ ಬರಬೇಕು. ನಮ್ಮ ಮನೆಗೆ ನಾವು ಬೇರೆ ಯಾವ ದೇವ್ರನ್ನ ದರ್ಶನ ಮಾಡೋಂಗಿಲ್ಲ. ಯಾಕಂದರೆ ಸುಬ್ರಹ್ಮಣ್ಯದಲ್ಲಿ ನಾವು ಸರ್ಪ ಸಂಸ್ಕಾರ, ಅದು ಹೇಳಿದ್ನಲ್ಲ, ಆಶ್ಲೇಷ ಬಲಿ ಪೂಜೆ ಅದೆಲ್ಲ ಮಾಡಿದ್ರೆ ನಾವು ಅದು ನಮ್ಮದು ಏನೇ ದೋಷ ಇದು ಕಳೆಯೋ ಸ್ಥಳ ಅಂತೆ ಅದು, ಆಯಿತಾ? ಅದಕ್ಕೆ ಅಲ್ಲಿಂದ ನಾವು ನಮ್ಮದೇನೋ ಇದು ಏನಪ್ಪ ಹೇಳ್ತಾರೆ, ನಮ್ಮದು ಏನೋ ದೋಷ ಕಳ್ಕೊಂಡು ನಾವು ಬೇರೆ ದೇವಸ್ಥಾನಕ್ಕೆ ಹೋಗೋಂಗಿಲ್ಲ. ಡೈರೆಕ್ಟ್ ನಾವು ಮನೆಗೆ ಹೋಗಬೇಕು. ಸೊ ಅದಕ್ಕೆ ಹಂಗೆ ಹೇಳ್ತಾರೆ. ಇವಾಗ ಸೌತಡ್ಕಕ್ಕೆ ಬಂದ್ವಿ. ಸೌತಡ್ಕದಲ್ಲಿ ಫಸ್ಟ್ ಊಟ ಮಾಡ್ಕೊಳ್ಳೋಣ ಅಂತ ಡೈರೆಕ್ಟ್ ಊಟಕ್ಕೆ ಬಂದ್ವಿ. ದೇವ್ರ ಪ್ರಸಾದ ಅಂತೂ ತುಂಬಾ ಚೆನ್ನಾಗಿತ್ತು.
ಗಣೇಶನಿಗೆ ಗಂಟೆ ಕಟ್ಟಬೇಕಿತ್ತು. ನಮ್ಮದೊಂದು ಹರಕೆ ಇತ್ತು ಗಂಟೆ ಕಟ್ಟಬೇಕು ಅಂತ ಪಾಪು ವಿಹಾನ್ ಹೆಸರಲ್ಲಿ. ನಾವು ಮಾರ್ನಿಂಗ್ ಊಟದಾಗೂ ಅಷ್ಟೇ ಗಂಟೆ ಕಟ್ಟಿದ್ರಿ. ಅದಕ್ಕೆ ವಿಹಾನ್ಗೂ ಒಂದು ಹೆಸರಲ್ಲಿ ಗಂಟೆ ಕಟ್ಟಬೇಕಿತ್ತು ಅಂತ ಹರಕೆ ಇತ್ತು, ಗಂಟೆ ಕಟ್ಟಿದ್ರಿ. ಆಮೇಲೆ ಅವಲಕ್ಕಿ ಪ್ರಸಾದ ಕೊಟ್ಟರು. ಅದಂತೂ ಇನ್ನೂ ನೆಕ್ಸ್ಟ್ ಲೆವೆಲ್ ಹೇಳಬೇಕಂದ್ರೆ ತುಂಬಾ ಸ್ವೀಟಾಗಿರುತ್ತೆ. ಎಲ್ಲಿ ಬಾಮ ಪೂಜೆ ಎಲ್ಲ ಮುಗೀತು, ಊಟನೂ ಅಲ್ಲೇ ಆಯಿತು, ದರ್ಶನ ಅಂತೂ ತುಂಬಾ ಚೆನ್ನಾಗಿತ್ತು. ಇವಾಗ ಸುಬ್ರಹ್ಮಣ್ಯ ಕಡೆ ಬರೋಣ. ಅಲ್ಲಿ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ. ಒಂದು ಪೂಜೆ ಇದೆ, ಪೂಜೆ ಮುಗಿಸ್ಕೊಂಡು ಹೊರಡೋದೆ. ಇವಾಗ ಸುಬ್ರಹ್ಮಣ್ಯ ರೀಚ್ ಆದ್ರಿ. ಹಿಂದ್ಗಡೆ ನೋಡಿ ಬೆಟ್ಟ ಹೆಂಗೆ ಕಾಣಿಸ್ತಿದೆ ಅಂತ. ಇದು ಬೆಳಗಿನ ಜಾವ ನೋಡಿದ್ರೆ ಇನ್ನೂ ಸೂಪರ್ ಕಾಣಿಸುತ್ತೆ. ಯಾಕಂದರೆ ಫುಲ್ಲು ಮಂಜು ತುಂಬ್ಕೊಂಡಿರುತ್ತಲ್ಲ ಬೆಟ್ಟದ ಹತ್ರ ಎಲ್ಲ. ಇಲ್ಲೇ ಒಂದು ರೂಮ್ ಮಾಡಿಕೊಂಡು ಬೆಳಗಿನ ಜಾವ ಎದ್ದು ನೋಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ವ್ಯೂ ಮಾತ್ರ. ಇವಾಗ ಫುಲ್ ಆ ಕಡೆ ಗ್ರೀನರಿ ಅಲ್ಲಿ ಏನಿದೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಒಂದೇನೋ ಕತೆ ಇದೆ, ಅದು ಒಂದು ಸ್ಟೋರಿ ಇದೆ ಅಂತೆ, ಅದು ಗೊತ್ತಿಲ್ಲ ನನಗೆ. ಮಾತ್ರ ಸೂಪರಾಗಿ ಕಾಣಿಸ್ತಾ ಇತ್ತು. ಇವಾಗ ಪಾರ್ಕಿಂಗ್ ಮಾಡಿಬಿಟ್ಟು ಡೈರೆಕ್ಟ್ ಹೊರಗಡೆ ಹೋಗಬೇಕು. ಪೂಜೆಗೆ ಟಿಕೆಟ್ ತೊಗೊಬೇಕು. ನೋಡಬೇಕು ಎಷ್ಟು ಜನ ಇದೆ. ರಶ್ ಇದ್ದರೂ ಏನೋ ಅಲ್ಲಿ ಏನೋ ಅಷ್ಟೊಂದು ಥರ ಇರಲ್ಲ. ಧರ್ಮಸ್ಥಳದಲ್ಲಿ ಥರ ಕ್ಯೂ ಸಿಸ್ಟಮ್ ಥರ ಇಲ್ಲ. ಒಟ್ಟಿನ ಒಳ್ಳೆ ನೀಟಾಗಿ ದರ್ಶನ ಮಾಡ್ಬೋದು. ಇವಾಗ ಹೋಗ್ತಾ ಇದ್ದೀವಿ ಒಳಗೆ. ಇದು ಬಂದು ರಥ. ಇಲ್ಲಿ ಬ್ಲೂ ಕಲರ್ ಶೆಡ್ ಹಾಕಿದಾರಲ್ಲ, ಬ್ಲೂ ಟರ್ಪಲ್ ಹಾಕಿದಾರಲ್ಲ, ಅದು ಬಂದು ರಥ. ಇವಾಗ ನಾವು ಡೈರೆಕ್ಟು ಹೋಗ್ತಾ ಇದ್ದೀವಿ ಒಳಗೆ. ಸ್ವಲ್ಪ ಬಿಸಿಲಿದೆ, ಸ್ವಲ್ಪ ಮೋಡ ಮುಚ್ಕೊಂಡಿದೆ ಆ ಥರ. ಸೊ ಪೂಜೆ ಎಲ್ಲ ಮುಗೀತು. ಇವಾಗ ನಾವು ನೈಟ್ 12 ಗಂಟೆ ನಾವು ಯಡಿಯೂರು ಹತ್ರ ಬಂದ್ರಿ, ರೀಚ್ ಆದರೆ. ಇವತ್ತು ನಮ್ಮ ತಮ್ಮನ ಬೇರೆ ಬರ್ತಡೇ ಇದೆ. ಸೊ ಅಲ್ಲೇ ಅವನಿಗೆ ಡ್ರೆಸ್ ತೊಗೊಂಡು, ಹಾಸನಲ್ಲಿ ಡ್ರೆಸ್ ಕೊಡ್ತೀವಿ. ಸೊ ಅಲ್ಲೇ ಡ್ರೆಸ್ ತೊಗೊಂಡು ಇವಾಗ ಯಡಿಯೂರು ಸಿದ್ಧಲಿಂಗೇಶ್ವರ ದೇವಸ್ಥಾನ ಹತ್ರ ಬಂದು ಕೇಕ್ ಕಟ್ ಮಾಡ್ತಾಯಿದ್ದೀವಿ. ಥರ ಫುಲ್ ಒಂಥರ ಚೆನ್ನಾಗಿತ್ತು. ವ್ಯೂನೂ ಅಷ್ಟೇ ಚೆನ್ನಾಗಿತ್ತು. ದೇವಸ್ಥಾನ ಮುಂದೆ ಕೇಕ್ ಕಟ್ ಮಾಡಿಸ್ತಾ ಇದ್ದೀವಿ. ಇವಾಗ ಸೂಪರಾಗಿರುತ್ತೆ, ಬನ್ನಿ ಎಲ್ಲರೂ. ಚಡ್ಡಿ ಹಾಕಿ ಹೇಳಿ ತೊಗೊಂಬರಕ್ಕೆ ತಗೊಂಡು ಹೇಳ್ದ. ಇಲ್ಲಿ ಬಿಡಿ, ಪಾಪ ಕಟ್ ಮಾಡಿ ಓವರಾಗೆಲ್ಲ ಆಡ್ಬೇಡ ಬಿಡ. ಕುಲ್ಸೋದು ಇದು ಬೇಡವಾ? ಈ ಕಡೆ ಬರ ನೀನು. ಇದು ಬೇಡವಾ? ಬಾಪಿ ಕಟ್ ಮಾಡ್ಕೊಂತ ಕೂಡ ಇರ್ತೀವಿ. ಇದು ಅದು ಬೆಂಕಿಪಟ್ಟಣ ಇಲ್ಲ. ಬಾ ಈ ಕಡೆ ಇರು ಕಟ್ ಮಾಡು. ಹ್ಯಾಪಿ ಬರ್ತ್ಡೇ ಕಟ್ ಮಾಡು. ನೀನು ಹಿಡ್ಕೋ ಕೈ. ಹಾಂ ಬಿಡಿ. ಮುಂದೆ ನೋಡಪ್ಪ, ಈ ಕಡೆ ನೋಡಪ್ಪ. ಹ್ಯಾಪಿ ಬರ್ಡೇ ತರುಣಿ. ಆಯ್ತು ಬಿಡಪ್ಪ, ಹಾಗೆ ಕಟ್ ಮಾಡ್ತಾನೆ. ಚಪ್ಪಲ್ ಬರ ಹಾಕಲ್ಲ. ಅಜ್ಜ ಬಂದಿಲ್ಲ. ತರುಣ್ ಗೊತ್ತು ಕೊಡು. ನೀನು ತರುಣ್ ನಾ ವಿಡಿಯೋ ಮಾಡ್ತೀನಿ. ಬಾ ಹೋಗಿ 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 ಹೋಗಿ. ಈಗ ತೆಗೀರಿ. ಅಮ್ಮ ಇಬ್ಬರು ಅಮ್ಮ ತಿನ್ಸ್ಬೇಕು ಮಗನಿಗೆ. ಹಾಕೋ ಅಪ್ಪ ಕೇಕ್ ತಿಂತೀನಿ. ಕಪ್ಪಲ್ ಬಾ ಹಾಕಿ ನೀವು ಹೋಗಿ ಹೋಗಿ ನೀವು ನಂದು ಹಾಕ್ರೆ.
ಹೋಗಿ ಹಿಂದೆಯಿಂದ ಬಾಪ್ಗೆ ಒಂಚೂರು ಹಿಂದೆಯಿಂದ ಮಾಡು. ಹಿಂಗೆ ತೆಗೆದು ಹಿಂಗೆ ಮಾಡು. ಹಂಗೆ ಮಾಡಿದ್ದು ನಾನು ಫಸ್ಟ್. ತೆಗಿತಾ ಇಡಿ. ಚೆನ್ನಾಗಿದೆ. ಸುಮ್ಮನೆ ತಂದಿತ್ತು. ಫಸ್ಟ್ ತಿನ್ನಿದ್ದೆ ಅದ ಆಯ್ತಾ ಹಾಂ ಇದೇ ಫಸ್ಟ್ ಅಂತ ಕೇಕ್ ತಿನ್ನೋದು. ನಾನಿದೆ ಫಸ್ಟ್ ಮಾಡ್ತಿ ಬಿಡ್ತೀನಿ. ಸರಿ ಬಮ್ಮ ಮೊಟ್ಟೆ ಹಾಕಿರೋದಲ್ಲಿ ತಿನ್ಸು. ನೀ ತಿನ್ಸಿದಣ್ಣು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಪ್ಲೀಸ್.